ಇದು ಫುಲ್ಲು ಶೋಲೆ ಪಿಕ್ಚರ್ ಓಡ್ತಾ ಐತೆ. ಎಲ್ಲಿ ನೋಡಿದ್ರು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಗಬ್ಬರ್ ಸಿಂಗ್ ಇದ್ದಾರೆ, ಅಮಿತಾಬ್ ಬಚ್ಚನ್ ಇದ್ದಾರೆ, ಧರ್ಮೇಂದ್ರ ಇದ್ದಾರೆ, ಹೇಮಾ ಮಾಲಿನೂ ಇದ್ದಾರೆ ಅಂತ ವ್ಯಂಗ್ಯ ಮಾಡಿದ್ರು. ನಾನು ನೋಡಿದೆಪ್ಪ ಫ್ಲೆಕ್ಸಲ್ಲಿ ಏನು ಹೇಮಾ ಮಾಲಿನಿ ಇಲ್ಲ, ಕುಸುಮಾ ಅವರಿದ್ದಾರೆ. ಮೇಡಮ್ ಅವರು ಶೋಲೆಗೆ ಯಾಕೆ ಹೋಲಿಸಿದ್ರು ಅಂತ ಅಂದರೆ ಬಿಗಿನಿಂಗ್ ಆಫ್ ದಿ ಇದರಲ್ಲಿ ಕಲರ್ ಫ್ಲೆಕ್ಸ್ ಬರ್ತಾ ಇದ್ದಿದ್ದು ಅಲ್ಲಿಂದನೇ ಶುರು ಆಗಿದ್ದು. ತಮಿಳ್ನಾಡು ಮತ್ತು ಹಿಂದಿ ಫಿಲಮ್ಸಿಂದಾನೆ ಕಲರ್ ಫ್ಲೆಕ್ಸ್ ಬಂದಿದ್ದು. ಅಲ್ಲಿವರೆಗೂ ಬ್ಲ್ಯಾಕ್ ಆ್ಯಂಡ್ ವೈಟು ಅದು ತಗೊಂಡು ಮೈದಾ ಹಸಿಟ್ಟು ಹಾಕ್ಬಿಟ್ಟು ಹೊಡೆಯುವಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದು. ಆ ಕಲರ್ಫುಲ್ಲು ಅಷ್ಟು ಕಲರ್ ಕೊಟ್ಟಿರುವಂಥ ಫ್ಲೆಕ್ಸ್ಗಳು ನಾವು ನೋಡಿದ್ವಿ ಅಂತ ಹೇಳಿ ಅದನ್ನು ಕೊಟ್ಟರೆ ಹೊರತು ಅದರಲ್ಲಿ ಗಬ್ಬರ್ ಸಿಂಗ್ನ ಒಬ್ರಿಗೆ ಹೋಲಿಸಿದ್ದಾಗಲಿ ಒಬ್ಬ ಹೇಮಾ ಮಾಲಿನಿ ಇನ್ನೊಬ್ಬರನ್ನ ಹೋಲಿಸಿರೋದಕ್ಕಾದ್ರು ಅದರಲ್ಲಿ ಅಲ್ಲಿ ಇರೋದು ಒಂದೇ. ನಾನು ನೋಡಿದೆ ಫ್ಲೆಕ್ಸ್, ಅಲ್ಲಿರೋದು ಕುಸುಮಾ ಅವರು. ನಾನೇ ನೋಡಿದ್ದೀನಿ ಆ ಫ್ಲೆಕ್ಸ್ಗಳನ್ನ ನೋಡಿದ್ದೀನಿ, ಬೇಕಾದ್ರೆ ನನ್ನ ಮೊಬೈಲಲ್ಲಿದೆ ತೋರಿಸ್ತೀನಿ ನಿಮಗೆ. ಸೊ ಕುಸುಮಾ ಅವ್ರನ್ನ ಹೇಮಾ ಮಾಲಿನಿ ಅಂದ್ರೆ ಅವರು ಬಹುಶಃ ಮುನ್ರತ್ನ ಅವರು ಕುಸುಮಾ ಅವ್ರನ್ನ ಆ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಬೆಳೆಸಬೇಕು ಅಂತ ಆಸೆ ಪಟ್ಟಿದ್ದಾರೆ. ಹೇಮಾ ಮಾಲಿನಿ ಬೆಳೆಸಲಿ. ನಮ್ಮ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಅವರು, ಅದು ಬೇರೆ ವಿಚಾರ. ಬಟ್ ನೇರವಾಗಿ ಹೇಳ್ದೆ ಈ ತರ ಶೋಲೆ ಪಿಕ್ಚರ್ ನಡೀತಾ ಇದೆ. ಗಬ್ಬರ್ ಸಿಂಗ್ ವಿಲನ್ ಅಲ್ವಾ? ತಾನೊಬ್ಬ ನಿರ್ಮಾಪಕ ಆಗಿ ಸಿನಿಮಾ ರಂಗದಲ್ಲಿ ಗಬ್ಬರ್ ಸಿಂಗ್ ವಿಲನ್ ಅಲ್ವಾ ಹೇಳ್ಕೊಂಡಿರ್ಬೋದು. ನೋಡಿ ಮೇಡಮ್, ಯಾರು ಗಬ್ಬರ್ ಸಿಂಗ್? ನನಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ. ಮುನ್ರತ್ನ ಅವ್ರ ಪಾಲಿಗೆ ಯಾರು ವಿಲನ್ ಆಗಿದ್ದಾರೆ ಅಂತ ಕೇಳಬೇಕಿತ್ತು. ಯಾರು ಅವ್ರ ಪಾಲಿನ ಗಬ್ಬರ್ ಸಿಂಗ್ ಯಾರು ಅಂತ ನೀವು ಪ್ರಕಾರ ಯಾರು ಇರ್ಬೋದು? ನಮ್ಮ ಪ್ರಕಾರ ಅಲ್ಲಿ ಹನುಮಂತರಾಯಪ್ಪನವ್ರ ಫೋಟೋ ಐತೆ, ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರದ್ದೇ ಇದೆ, ಸಿದ್ದರಾಮಯ್ಯ ಅವ್ರದ್ದಿದೆ, ಮತ್ತೆ ಡಿ ಕೆ ಸುರೇಶ್ ಅವ್ರದ್ದಿದೆ, ಮತ್ತೆ ಇವ್ರು ಕುಸುಮಾ ಮೇಡಮ್ ಅವ್ರದ್ದಿದೆ. ಇದ್ರಲ್ಲಿ ಗಬ್ಬರ್ ಸಿಂಗ್ ಯಾರು? ಪಕ್ಕದಲ್ಲಿ ಇನ್ನೊಂದೆರಡು ಬಿಜೆಪಿ ಫ್ಲೆಕ್ಸ್ ಇತ್ತಲ್ಲ, ಅದರಲ್ಲಿ ಇರೋ ಗಬ್ಬರ್ ಸಿಂಗ್. ಒಂದೇ ಒಂದು ಬಿಜೆಪಿ ಪೋಸ್ಟರ್ಗಳನ್ನ ಬಿಟ್ಟಿಲ್ಲ, ಒಂದೇ ಒಂದು. ನಾವು ಕಟ್ಟಿದ ತಕ್ಷಣ ಹರ್ಕೊಂಡ್ಬಿಡ್ತಾರೆ ಇವರು. ಮುನಿರತ್ನ ಅವ್ರ ಮನಸ್ಥಿತಿ ಹೆಂಗಿದೆ ಅಂದ್ರೆ ಗಬ್ಬರ್ ಸಿಂಗ್ ಯಾರು ಅದ್ರಲ್ಲಿ ಅಂತ? ಮುನಿರತ್ನ ಅವರ ಮನಸ್ಥಿತಿ ಗಬ್ಬರ್ ಸಿಂಗ್ ಯಾರ್ರೀ? ಗಬ್ಬರ್ ಸಿಂಗ್ ಗೊತ್ತಾ ನಿಮ್ಗೆ? ಗಬ್ಬರ್ ಸಿಂಗ್ ವಿಲನ್ ಶೋಲೆ ಫಿಲಂ ಅಲ್ಲಿ ವಿಲನ್. ಅದೇ ಕಿತನೆ ಆದ್ಮಿ ಥೆ ಹೇಮಾ ಮಾಲಿನಿ ಮೇಲೆ ಅದೇನಾ ಪಿಕ್ಚರ್? ಕಿತನೆ ಆದ್ಮಿ ಥೆ ಯಾರು? ಮುನ್ರತ್ನ ಹೇಮಾ ಮಾಲಿನಿ ಮೇಲೆ ಚಂಗ್ಲು ಮುನ್ರತ್ನ ಅವರೇ ಚಂಗ್ಲು ಅಂತ ನಾವು ಹೇಳಿದ್ವಿ. ಅವ್ರ ಆಡ್ರ ಚಂಗ್ಲ ಬುದ್ಧಿಗೆ ಅವ್ರಂಗೆ ಹೇಳಿಸ್ಕೊಂಡಿದ್ದಾರೆ, ಅದಕ್ಕೆ ಅವರೇ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನಲ್ಲ, ನಾನು ಹಂಗೆ ಹಿಂಗೆ ಅನ್ಕೊಂಡು ಅದೆಲ್ಲ ಅವ್ರು ಹೇಳಿ ಯಾರು ಅಂತ. ಗಬ್ಬರ್ ಸಿಂಗ್ ಅಲ್ಲ, ಶೋಲೆನೂ ಅಲ್ಲ, ಇನ್ನೊಂದು ಹೇಮಾ ಮಾಲಿನಿ ಅಲ್ಲ. ಒಬ್ಬ ಹೆಣ್ಮಗಳು ಬಂದು ನನ್ನ ಎದುರಿಸ್ತಾಳಲ್ಲ, ಈ ಮಟ್ಟಕ್ಕೆ ನನ್ನ ರಾಜಕಾರಣ ಕುಸ್ತಿತಾ ಇದೆಯಲ್ಲ, ಆ ಹೆಣ್ಮಗಳಿಗೆ ವಿರುದ್ಧ ಏನಾದ್ರು ಮಾತಾಡಬೇಕು ಅಂತ ತೇಜೆ ಒದೆ ಮಾಡ್ತಾ ಇರೋದು ಅಷ್ಟೇನೆ. ಅಲ್ಲ, ಹೆಣ್ಮಗಳು ಬಂದು ಚುನಾವಣೆಗೆ ನಿಲ್ಬಾರ್ದ? ಅವ್ರ ವಿರುದ್ಧ ತೊಡೆ ತಟ್ಟಿದ್ರಲ್ಲ ಹೆಣ್ಮಗಳು, ಅವ್ರ ವಿರುದ್ಧವಾಗಿ ಇವತ್ತು ಮಾತಾಡ್ತಾ ಇರೋದು. ಸುಮ್ಮನೆ ಏನೋ ಯಾರನ್ನೋ ನೇರವಾಗಿ ಮಾತಾಡಿ ಧೈರ್ಯ ಇಲ್ವಾ? ಬೇರೆದೆಲ್ಲ ಮಾತಾಡ್ತೀರಾ? ಮಾತಾಡಿ ನೇರವಾಗಿ ಹೆಣ್ಮಕ್ಳನ್ನ ನೀವು ಎಷ್ಟು ಕೀಳುಮಟ್ಟದಾಗಿ ಬಳಸ್ಕೊಂಡಿದ್ದೀರಾ, ಎಷ್ಟು ಬಗ್ಗೆ ನೀವು ಮಾತಾಡಿದ್ದೀರಾ ಅನ್ನೋದು ವಿಧಾನಸೌಧವರೆಗೂ ಕೇಳಿಸಿದೆ. ಅಲ್ಲ, ವಿಧಾನಸೌಧದಲ್ಲಿ ನಿಮ್ಮ ಬಗ್ಗೆ ಚರ್ಚೆ ಆಯ್ತಲ್ಲ. ನಾನ್ ನೋಡಿಲ್ಲಪ್ಪ ಮುನ್ರತ್ನ ಅವರು ಕೀಳಾಗಿ ಮಾತಾಡಿ ಈ ವಿಚಾರದಲ್ಲಿ ನನಗೂ ಒಂದ್ ಸ್ವಲ್ಪ ನನ್ ಬೇಜಾರಾಯ್ತು. ಬಿಟ್ರೆ ಯೂಶಲಿ ಅವರು ಹೆಣ್ಮಕ್ಳ ನಾವು ಕಾರ್ಪೊರೇಟರ್ಗಳಾಗಿದ್ದಾಗ 3 ಜನ ಹೆಣ್ಮಕ್ಳ ಮೇಲೆ ನಮ್ಮ ನಿರಂತರ ಗಲಾಟೆಗಳಾಗ್ತಾ ಇತ್ತು ಕ್ಷೇತ್ರದಲ್ಲಿ. ನಾವಾದ್ರೂ ಜಗಳಕ್ಕೆ ಬೀಳ್ತಾ ಇದ್ವಿ ಹೊರತು ಮುನ್ರತ್ನ ಅವರು ಆ 3 ಜನ ಹೆಣ್ಮಕ್ಳನ್ನ ಏನಮ್ಮ ಅಂತಾನು ಮಾತಾಡ್ಸಿರ್ಲಿಲ್ಲ. ಅಲ್ಲ, ನಮ್ಮನ್ನು ಪಾಪ ತಾಯಿ ಅಂತಾನೆ ಮಾತಾಡ್ಸೋದು. ಹೇಮಾ ಮಾಲಿನಿ ವಿಚಾರ ಅಂತ ಅಲ್ಲ, ಇವರು ವಿಚಾರ ಅಂತಲ್ಲ, ಸಾಕಷ್ಟು ಬಾರಿ ಕುಸುಮಾ ಅವ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ, ಚುನಾವಣೆಯಲ್ಲೇನೆ ಆಂತರಿಕವಾಗಿ ಮಾತಾಡಿದ್ದಾರೆ. ನೇರವಾಗಿ ಮಾತಾಡ್ಲಿ ನೇರವಾಗಿ. ನಾವು ಕುಸುಮಾ ಅವ್ರನ್ನ ನೇರವಾಗಿ ಕೂರಿಸ್ತೀವಿ, ಅದೇನ್ ಅಭಿವೃದ್ಧಿ ಮಾಡಿದ್ದಾರೆ, ಅದೇನ್ ಚರ್ಚೆ ಮಾಡ್ತಾರೆ ನೋಡೋಣ. ಹೇಮಾ ಮಾಲಿನಿ ಯಾರು ಅನ್ನೋದು ನಾವು ತೋರಿಸ್ತೀವಿ, ಬರ್ತಾರೆ ಚರ್ಚೆಗೆ, ಓಪನ್ ಸ್ಟೇಜ್ ಹಾಕ್ಸ್ತೀವಿ. RR ನಗರದಲ್ಲಿ ಹಾಕ್ಸೋಣ, ನಡೀರಿ. RR ನಗರದ ಹೇಮಾ ಮಾಲಿನಿ ಹೌದು, ನಮ್ಗೆ ಅವರೇ ಬರ್ಲಿ, ಅವ್ರು ನೋಡೋಣ ಚರ್ಚೆಗೆ. ಆಯ್ತು, ಈಗ ನಮ್ ಬ್ರದರ್ಗಳು ಅವ್ರು ಒಪ್ಕೊಂಡವ್ರು ಹೇಮಾ ಮಾಲಿನಿ ನಮ್ ಕುಸುಮಾ ಅವರೇ ಅಂತ. ಮುನ್ರತ್ನ ಹೇಳಿರೋದು ಆ ಫ್ಲೆಕ್ಸ್. ಮೇಡಮ್ ಏನ್ ಹೇಳ್ತಾ ನಾವ್ ಹೇಳ್ತಾ ಇರೋದು ನೇರವಾಗಿ ಹೇಳಿ. ಅದ್ಯಾಕೆ ಅದನ್ನ ಸುತ್ತಿ ಬಳಸಿ ಸಿನಿಮಾ ಸಿನಿಮಾ ಮಾಡ್ತಾ ಹೇಳಿ ನೋಡೋಣ.
ಸಾರ್ವಜನಿಕ ಜೀವನದಲ್ಲೂ ಸಿನಿಮಾ ಬದುಕ್ತಾವ್ರ ಅಲ್ಲ, ಅವ್ರ ವಿರುದ್ಧವಾಗಿ ಹೆಣ್ಮಗಳು ಯಾರಾದ್ರೂ ಇದ್ರೆ ಕುಸುಮಾ ಅವರೇ ತಡೆ ತಟ್ಟಿರೋದು. ಸರ್, ಇಲ್ಲಿ ಮಾತಾಡ್ಲಿ ನೇರವಾಗಿ. ಯಾರು ತಟ್ಟಕ್ಕಾಗಲ್ಲ. ರಾಜಕಾರಣದಲ್ಲಿ ಅಮ್ಮ ಓಟ್ ಹಾಕಮ್ಮ ಅಂತ ಹೇಳಿ ಭಿಕ್ಷುಕರ ತರ ಮಾಡುವಂತ ಕೆಲಸ ಮುನಿರತ್ನ ಅವ್ರ ವಿರುದ್ಧ ನಿಂತ್ಕೋಬೇಕಂದ್ರೆ ಬೇಕು ಸರ್ ತಾಕತ್ತು. ಅಮ್ಮ ತಾಕತ್ secondary ಅದು. ತ್ರೀ ಟೈಮ್ MLA ವಿರುದ್ಧ ಒಬ್ಬ ಸಾಮಾನ್ಯ ಹೆಣ್ಣುಮಗಳು, ಒಬ್ಬ ಗಂಡನನ್ನ ಕಳ್ಕೊಂಡಂತ ಒಬ್ಬ ಹೆಣ್ಣು ಮಗಳು ರಾಜಕೀಯವಾಗಿ ನಾನು ನಿಂತು ಅಂತಹ ದೊಡ್ಡ ವ್ಯಕ್ತಿಯನ್ನ, ಒಬ್ಬ ಮಂತ್ರಿ ಆಗಿದ್ದವ್ರನ್ನ ನಾನು ಅವ್ರ ವಿರುದ್ಧ ನಿಂತು ಸೆಣಸಾಡ್ತೀನಿ ಅಂತ ಬರದಿದೆಯಲ್ಲ, ಅದೇ ತಾಕತ್ತು. ಈಗ ಶುರುವಾಗಿದೆ ನಾಟಕಗಳು. ಕುಸುಮ ಅವ್ರ ಕ್ಯಾಂಡಿಡೇಟ್ ಆಗಿದ್ ಮೊದಲನೇ ದಿನ ಅಂದ್ರು ಒಬ್ಬ ಕಂಡಕ್ಟರ್ ಮಗಳು ನನ್ನ ಮುಂದೆ ಬಂದು ಏನ್ ಮಾಡ್ಕೊತಾಳೆ ಅಂತಾರೆ. ಕಂಡಕ್ಟರ್ ಮಗಳಾದ್ರೆ ಇವಳು ಮುಂದೆ ಎಲೆಕ್ಷನ್ ನಿಲ್ಬಾರ್ದಾ? ಹನುಮಂತರಾಯಪ್ಪ ಮುಂಚೆ ಆಗಿದ್ರು, ಈಗ ಬಂದು ಎಲೆಕ್ಷನ್ ನಿಲ್ಬಾರ್ದು. ಸಾಮಾನ್ಯ ಮಗಳು ನನ್ನ ಹತ್ರ ಇದೆ, ವಿಡಿಯೋ ಕೊಡ್ತೀನಿ ನಾನು. ಒಬ್ಬ ಕಾಂಟ್ರಾಕ್ಟರ್ ಮಗಳು ಕಾಂಟ್ರಾಕ್ಟರ್ ಮೇಲೆ ನಿಲ್ಬಾರ್ದು ಅಂತ ಅಂತಾರೆ ಮುನಿರತ್ನ ಅವರು. ಹಾಗಾದ್ರೆ ನೀನೊಬ್ಬ ಪ್ರೊಡ್ಯೂಸರು, ನೀನು ಎಲೆಕ್ಷನ್ ನಿಲ್ಬೇಕು. ಅದೆಲ್ಲ ಸರ್ ಈಗ ರಾಜಕೀಯದಲ್ಲಿ ಚುನಾವಣಾ ಸಂದರ್ಭದಲ್ಲಿನ ಹೇಳಿಕೆಗಳು ಅಲ್ಲಿಂದ ಶುರುವಾಗಿದ್ದ ತೇಜೋವತ ಇನ್ನು ಎಲ್ಗೋ ಬಂದು ನಿಂತಿದೆ. ಸಾರ್ವಜನಿಕ ವಲಯದಲ್ಲಿ ಮುನಿರತ್ನವರು ಕುಸುಮ ಅವರು ಹಿಂದ್ಗಡೆ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದು ಆ ಸಾರ್ವಜನಿಕರು ಕೇಳಿಸ್ಕೊಂಡ್ರೆ, ಅದಕ್ಕೆ ಈ ಎಲೆಕ್ಷನ್ ಅವ್ರಿಗೆ ತಕ್ಕನಾಗಿ ಬುದ್ಧಿ ಕಲಿಸಿದ್ರು. ಎಲ್ಲೋ ಅಲ್ಪ ಸ್ವಲ್ಪ ಇದ್ರಲ್ಲಿ ಮುನಿರತ್ನ ಅವ್ರಿಗೆ ಗೆದ್ಕೊಂಡಿರ್ಬೋದು. ಅದು ನಮ್ಮ MP ಅವರು ಮಾಡಿದ ಅಭಿವೃದ್ಧಿಯಿಂದ. ಫ್ರೀ ಬೀಸ್ ಅಲ್ಲಿ ಸುಮಾರು ಜನ ಒಳ್ಳೊಳ್ಳೆ ಲೀಡರ್ಗಳು ಕಳೆದೋದ್ರು. ಅಂತದ್ರಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಗೆದ್ದಿರುವಂತವ್ರು ಮುನಿರತ್ನ ಅವರು. ಯಾರು ಫ್ರೀ ಕೊಟ್ಟಿದೀವಿ ಅಂತ ಹೇಳಿ ಕಾರ್ಡ್ಗಳು ಕೊಟ್ಬಿಟ್ರಲ್ಲ ಮೇಡಮ್, ಅದು ನಿಜ ಅನ್ಕೊಂಡ್ರು. ನಿಜಾನೇ ಆಗ್ತಾ ಇದೆಯಲ್ಲ, ಕೊಡ್ತಾ ಇದೀವಲ್ಲ 5 ಗ್ಯಾರಂಟಿ ಬರ್ತಾ ಇದೆ. ಫ್ರೀ ಕರೆಂಟ್ ಕೊಡ್ತಾ ಇದೀವಲ್ಲ. 5 ಜನ ಹೆಣ್ಮಕ್ಳಿದ್ರೆ 5 ಜನಕ್ಕೆ 2,000. ಅದನ್ನ ಹೇಳಿರಲಿಲ್ಲ, ಉದ್ಯೋಗಿಗಳಿದ್ರೆ 5,000. 100 ಸಲ DK ಶಿವಕುಮಾರ್ ಹೇಳಿದ್ರು ಮನೆಯ ಒಡತಿಗೆ ಅಂತ. ಮನೆಗೆ ಒಬ್ರು ಅಂತ ಅಂದ್ರು. ಅಲ್ಲ, ಹೆಂಗೆ ಅಂತ ಅದನ್ನ ಹೆಂಗ್ ಕಾಂಪನ್ಸೇಟ್ ಮಾಡಿದ್ರು ಇವರು? ಹೆಂಗೆ ಅದನ್ನ ಫುಲ್ಫಿಲ್ ಮಾಡಿದ್ರು? ಆಗ್ತಾ ಇಲ್ಲ. ಅಲ್ಲ, ಮುನಿರತ್ನ ಅವ್ರು ಹೆಂಗೆ ಅದನ್ನ ಫುಲ್ಫಿಲ್ ಎಲೆಕ್ಷನ್ ಟೈಮಲ್ಲಿ ಕೊಟ್ರಲ್ಲ, ಅದನ್ನ ಫ್ರೀ ಬಿ ಅನ್ಬೋದು, ಇದನ್ನ ಅನ್ಬಾರ್ದು. ಕೆಲಸ ಕೊಟ್ರು, ಕುಕ್ಕರ್ ಕೊಟ್ರು, ಅವೆಲ್ಲ ನಾವು ನೋಡಿಲ್ವಾ ಕಣ್ಣಾರೆ? ಕಣ್ಣಾರೆ ನೋಡಿಲ್ವಾ? ಜನರ ಬದುಕನ್ನ ಕಟ್ಕೊಳ್ಳಿಕ್ಕೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ನನ್ನ ವಾರ್ಡು ಯಶವಂತಪುರ ಗ್ಯಾರಂಟಿ ಕೊಟ್ಟಿಲ್ಲ, ಗ್ಯಾರಂಟಿ ಕೊಟ್ಟಿಲ್ಲ. ಸ್ಯಾನಿಟರಿ ನೀರು ಉಕ್ಕರಿಯೋದು ಮೇಡಮ್. ಅದು ನಾವು ಕಾಂಗ್ರೆಸ್ ಅಲ್ಲೇ ಇದ್ವಿ. ಸೀತಾರಾಮ್ ಅವ್ರಿಗೂ ನಾವು ಓಡಾಡ್ದಂಥವ್ರು, ನಾವು ರಘುಪತಿ ಅವರಿದ್ದಾಗಲೂ ಓಡಾಡ್ದಂಥವ್ರು. ಯಾರು ಮಾಡೋಕ್ಕಾಗಲಿಲ್ಲ ಅಂತ ದೊಡ್ಡ ಲೈನ್ ತಗೊಬಂದ್ಬಿಟ್ಟು ಇವತ್ತು ಜೆಟ್ಟಿಂಗ್ ಮಿಷಿನ್ ಇಲ್ಲದೆ ಮಾಡಿರುವಂಥದ್ದು ಬಂತು. ಬೀದಿ ಕೊಳಾಯಿಗಳಲ್ಲಿ ದಿನ ಸ್ಟೇಷನಲ್ಲಿ ಮರ್ಡರ್ ಆಗ್ತಾಯಿತ್ತು, 307 ಆಗ್ತಾಯಿತ್ತು ಗೊತ್ತಾಗ್ಲಿಲ್ಲ. ಬಿಂದಿಗೆಗಳಲ್ಲಿ ಹೊಡೆದಾಡಿರುವಂಥ ಕೇಸ್ಗಳು ಜಾಸ್ತಿ ಇರೋ ಸ್ಟೇಷನ್ ಎಲ್ಲ ಸರೋಗಿದ್ದು. DK ಸುರೇಶ್ ಎಲ್ಲ ಮಾಡಿರೋದು MLA DK ಸುರೇಶ್ ಅವ್ರ MP ಆದ್ಮೇಲೆ ಅಲ್ಲಿ ಅಭಿವೃದ್ಧಿ. MP ಅವ್ರ ಫಂಡ್ಸೇ ಇರಲ್ಲ. MP ಅವ್ರಿಗೆ ಏನಿದ್ರು ಬಸ್ ಸ್ಟಾಪ್ ಕಟ್ಟಕ್ಕೆ, ಟಾಯ್ಲೆಟ್ ಕಟ್ಟಕ್ಕೆ, ಇಡೀ ಇಂಡಿಯಾಲಿ ಏನಾದ್ರು MP ಗಳಿಗೆ ಏನಾದ್ರು ಪವರ್ ಇದೆ ಅಂತ ಅಂದ್ರೆ ಒಂದು ಟಾಯ್ಲೆಟ್ ಕಟ್ಬಹುದು, ಒಂದು ಬೇರೆ ಇನ್ಯಾವುದಕ್ಕೂ ಇರೋದಿಲ್ಲ. ಹೇಳ್ಬಿಡ್ಲಿ RR ನಗರದಲ್ಲಿ MP ಅವರಿಂದ ಯಾವ್ದು ಅಭಿವೃದ್ಧಿ ಆಗಿಲ್ಲ ಅಂತ ಆಗ್ಲೇ ಅವರೇ ಅಂದ್ರು. ನಾನು ಹೇಳ್ತಾ ಇಲ್ಲ, ಜನ ಇವತ್ತು ಏನೇ ಆದ್ರೂ ಕ್ಷೇತ್ರದ ಫಂಡ್ ಹೆಚ್ಚಾಗಿ DK ಸುರೇಶ್. ಆದ್ರೆ ಇವರು ಪ್ರತಿಯೊಂದು ಅಭಿವೃದ್ಧಿ ಕೆಲಸಕ್ಕೂ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು MLA ಮುನಿರತ್ನ ಅವ್ರ ಜೊತೆಯಲ್ಲಿ. ನಾನು ಇದ್ದೆ ಮೇಡಮ್ ಅಲ್ಲಿ. ನಾನು ನನ್ನ ಎಲೆಕ್ಷನ್ಗೂ DK ಅವ್ರು ಓಡಾಡವ್ರೆ. ನನಗೂ ಹೆಲ್ಪ್ ಮಾಡವ್ರೆ. ನೀವು ಇವತ್ತು ನಾವು ನಿಮ್ ಜೊತೆ ಇರ್ತಾ ಇದ್ವಿ, ನೀವು ನಮ್ ಜೊತೆ ಇರ್ತಾ ಇದ್ವಿ. ನೀವು ಒಳ ರಾಜಕೀಯ ಪಿತೂರಿಯನ್ನ ಮಾಡಿ ಏನಾದ್ರೂ ಮಾಡಿ DK ಸುರೇಶ್ ಅವ್ರನ್ನ ಸೋಲಿಸಬೇಕು ಅಂತ ನೀವು ಒಳಗಡೆ ಮಾತಾಡ್ಲಿ ವೆಂಕಟೇಶ್ವರ ಮೇಡಮ್. ಇವರಿಬ್ರು ಅನ್ಯೋನ್ಯವಾಗಿದ್ದಂತೂ ನಿಜಾನೇ. ಏನಕ್ಕೆ ಜಗಳ ಆಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರು ಕಾಲ್ಗುಣನೋ ಯಾರು ಇದೋ ಏನು ಅನ್ನೋದು ಗೊತ್ತಾಗಿಲ್ಲ. ಇಬ್ರು ಬದ್ಧ ವೈರಿಗಳಾಗ್ಬಿಟ್ರು. ಇವತ್ತು ಹಾಳಾಗೋಗ್ತಾ ಇರೋದು ಯಾರು? ಮುನಿರತ್ನ ಅವರಲ್ಲ, DK ಸುರೇಶ್ ಅವರಲ್ಲ, ಕಾಂಗ್ರೆಸ್ ಅಲ್ಲ, BJP ಅಲ್ಲ. ಸಾಮಾನ್ಯ ಜನತೆಗೆ ಕೆಲಸಗಳು ಆಗದೆ ನಿರಂತರವಾಗಿ ಸಾಯ್ತಾ ಇರುವಂಥ ಕೆಲಸಗಳು ಆಗ್ತಾ ಇದೆ. ಇಲ್ಲಿ ಹೋಗಂಗಿಲ್ಲ, ಇಲ್ಲಿ ಬರಂಗಿಲ್ಲ. ಈ ಪರಿಸ್ಥಿತಿ ಒಂದಾದ್ರೆ ನಿಜವಾಗ್ಲೂ ಒಳ್ಳೇದು ಮೇಡಮ್. ಇದು ಚೆನ್ನಾಗಿರಲ್ಲ ಮೇಡಮ್. ಒಂದು ಹಾಗಾದ್ರೆ ಮತ್ತೆ ಕಾಂಗ್ರೆಸ್ ಕರ್ಕೊಂಡ್ ಬರ್ತೀರಾ ಮುನಿರತ್ನ ಅವರು? ಬಿಜೆಪಿ ಪಕ್ಷನ ಸಿದ್ಧಾಂತ ಬಿಜೆಪಿ ಸಿದ್ಧಾಂತ ಬಿಜೆಪಿಗೆ ದೂರ ಇಡ್ತಾ ಇದ್ದಾರೆ. ಇವತ್ತು ಯಾರು ಕೂಡ ಪಾಪ ಅಮಾಯಕರ ತರ ಒಬ್ರೇ ಓಡಾಡ್ತಾರೆ. ಯಾರು ನಾಯಕರಿಲ್ಲ ಅವ್ರ ಜೊತೆ. ಯಾರು ಅವ್ರ ರಾಜ್ಯಾಧ್ಯಕ್ಷರು ದೂರ ಇಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕರು ದೂರ ಇಟ್ಟಿದ್ದಾರೆ, ಯಾರು ಜೊತೆಗೆ. ಇವತ್ತಿನ ಅವರ ಪರಿಸ್ಥಿತಿ ನೋಡಿದ್ರೆ, ಇವತ್ತು ಮುನಿರತ್ನ ಅವರ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಬೇಸರ ಆಗ್ತದೆ.
ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಬಟ್ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾರ್ಪೊರೇಟರ್ಸ್ ಸೇರಿದಂತೆ ಜನ ಬಯಸೋದು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು, ಮುನರತ್ನ ಅವರು ಒಟ್ಟಾಗಿ ಕೆಲಸ ಮಾಡಿದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತೆ ಅಂತ. ಬಟ್ ಈಗ ರಾಜಕಾರಣದಲ್ಲಿ ಭಾಳಷ್ಟು ನೀರು ಹರಿದೋಗಿದೆ. ಈ ಸಂದರ್ಭದಲ್ಲಿ ಇಬ್ಬರೂ ಒಂದಾಗುವ ಯಾವ ಲಕ್ಷಣಗಳು ಇಲ್ಲ. ಮಂಗಳವಾರ ಡಿ ಕೆ ಸುರೇಶ್ ಅವರೇನೋ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರಂತೆ. ಆವಾಗಿಂದ ಇದು ಇನ್ನೊಂದು ರೀತಿಯಾದಂಥ ಆಯಾಮ ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಬಟ್ ನನ್ನನ್ನೇ ಕೇಳಿದರೆ ಯಾವುದೇ ಒಂದು ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಇರಬಾರ್ದು, ಒಟ್ಟಿಗೆ ಕೆಲಸ ಮಾಡಬೇಕು. ಅದು MLA ಕೊಡೋ ಕ್ರೆಡಿಟ್ ಅಲ್ಲ, ಅದು ಆ ಕ್ಷೇತ್ರದ ಜನರಿಗೆ ಸರ್ಕಾರದ ಬದ್ಧತೆ. ನೋಡೋಣ ಈ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಇನ್ನೂ ಏನೇನು ಕಾದಿದೆಯೋ ಅದೇ